ಟೀಮ್ ಇಂಡಿಯಾದ ದಿಗ್ಗಜ ಆಟಗಾರ ರೋಹಿತ್ ಶರ್ಮಾ ಅವರ ನಿವೃತ್ತಿ ವಿಚಾರ ಚರ್ಚೆಗೆ ಬಂದಾಗಲೆಲ್ಲ ಅವರ ಉತ್ತರಾಧಿಕಾರಿ ಯಾರು ಎನ್ನುವಂತ ಪ್ರಶ್ನೆ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ. ಹಲವು ಆಟಗಾರರ ಹೆಸರು ಕೂಡ ರೇಸ್ನಲ್ಲಿ ಬರುತ್ತೆ. ಈ ಪೈಕಿ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೂಡ ಟಾಪ್ನಲ್ಲಿದ್ರು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಭಾರತ ತಂಡಕ್ಕೆ ಶಕ್ತಿಯಾಗಿರುವಂತಹ ಪಾಂಡ್ಯನೇ ಮುಂದಿನ T20 ಕ್ಯಾಪ್ಟನ್ ಅಂತಾನೆ ಪ್ರೆಡಿಕ್ಟ್ ಮಾಡಲಾಗ್ತಾ ಇತ್ತು. ಆದ್ರೆ ಅದೇ ಪಾಂಡ್ಯ ರೋಹಿತ್ ಅವರ ನಿವೃತ್ತಿ ವೇಳೆಗೆ ವಿಲನ್ ಆಗಿ ಬದಲಾಗಿದ್ರು. ಅವರೇ ತೆಗೆದುಕೊಂಡ ಕೆಲ ನಿರ್ಧಾರಗಳು ಕ್ಯಾಪ್ಟನ್ಸಿ ಜೊತೆಗೆ ವೈಸ್ ಕ್ಯಾಪ್ಟನ್ಸಿಯನ್ನು ಕೂಡ ಕಿತ್ಕೊಂಡ್ವು. ಹಾಗಾದ್ರೆ ಪಾಂಡ್ಯ ಮಾಡಿಕೊಂಡಂತ ಎಡವಟ್ಟುಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ ಹಲವು ವರ್ಷಗಳಿಂದ ಭಾರತದ ಕಾಯಂ ಪ್ಲೇಯರ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ಸ್ಟಾರ್ ಆಲ್ರೌಂಡರ್. ICC ಟೂರ್ನಿಗಳಲ್ಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. 2 ವರ್ಷಗಳ ಹಿಂದಷ್ಟೇ ಹಾರ್ದಿಕ್ರನ್ನ ರೋಹಿತ್ ಶರ್ಮಾ ಅವರ ಉತ್ತರಾಧಿಕಾರಿ ಅಂತಾನೆ ಕರೆಯಲಾಗ್ತಾ ಇತ್ತು. ಆದ್ರೀಗ ಅದೇ ಪಾಂಡ್ಯಗೆ ನಾಯಕತ್ವ ಇರಲಿ, ಉಪನಾಯಕತ್ವ ಕೂಡ ಸಿಗ್ತಾ ಇಲ್ಲ. ಕ್ಯಾಪ್ಟನ್ಸಿ ರೇಸ್ ನಿಂದಲೇ ಹೊರಬಿದ್ದಾಗಿದೆ. ಯಾಕಂದ್ರೆ ಈ ಪೀರಿಯಡ್ ನಲ್ಲಿ ಹೀರೋ ಟು ವಿಲನ್ ಆಗಿ ಬದಲಾಗಿದ್ದಾರೆ. IPL ನಲ್ಲಿ ತೆಗೆದುಕೊಂಡ ಕೆಲ ನಿರ್ಧಾರಗಳು ಟೀಮ್ ಇಂಡಿಯಾದಲ್ಲಿ ಹೊಡೆತ ಕೊಟ್ಟಿವೆ. ಗುಜರಾತ್ ನಿಂದ ಮುಂಬೈ ತಂಡಕ್ಕೆ ಬಂದಿದ್ದೇ ತಪ್ಪಾಯ್ತಾ? ಹಾರ್ದಿಕ್ ಪಾಂಡ್ಯ ಕ್ರಿಕೆಟ್ ಕರಿಯರ್ 2023ರವರೆಗೆ ತುಂಬಾನೇ ಚೆನ್ನಾಗಿತ್ತು. ಫ್ಯಾನ್ಸ್ ಕೂಡ ಪಾಂಡ್ಯ ಬಗ್ಗೆ ಸಾಕಷ್ಟು ಕ್ರೇಜ್ ಹೊಂದಿದ್ರು. ಬಟ್ ಪಾಂಡ್ಯಗೆ ಮೊದಲ ಸೆಟ್ ಬ್ಯಾಕ್ ಆಗಿದ್ದೇ 2024ರ IPL. ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಆಗಿ ಚೆನ್ನಾಗೇ ಇದ್ದಂತ ಪಾಂಡ್ಯಗೆ ಗಾಳ ಹಾಕಿದ್ದು ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ ಮಾಲೀಕರು. ಅದು ಕೂಡ 5 ಸಲ ಮುಂಬೈಗೆ ಕಪ್ ಅನ್ನ ಗೆಲ್ಲಿಸಿಕೊಟ್ಟಿದ್ದಂತ ರೋಹಿತ್ ಶರ್ಮಾರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಪಾಂಡ್ಯಗೆ ಪಟ್ಟ ಕಟ್ಟುವಂತ ಪ್ಲಾನ್ ಅವರದ್ದು. ಈ ಪ್ಲಾನ್ ಪಾಂಡ್ಯ ಕೂಡ ಒಪ್ಕೊಂಡಿದ್ರು. ಆದ್ರೆ ರೋಹಿತ್ರನ್ನ ದಿಢೀರ್ ಅಂತ ಇಳಿಸಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇಲ್ಲಿಂದಲೇ ಪಾಂಡ್ಯಗೆ ಹಿನ್ನಡೆ ಕೋರ ಆರಂಭವಾಗತೊಡಗಿತ್ತು. 2021ರ IPL ಟೂರ್ನಿಯಲ್ಲಿ ಮುಂಬೈ ಪರ ಅಷ್ಟೇನು ಸದ್ದು ಮಾಡದಂತ ಪಾಂಡ್ಯಗೆ ಅಂಬಾನಿ ಬ್ರಿಗೇಡ್ ತಂಡದಿಂದ ಗೇಟ್ ಪಾಸ್ ಕೊಟ್ಟಿತ್ತು. ಅಲ್ಲಿಂದ ಗುಜರಾತ್ ತಂಡವನ್ನ ಸೇರ್ಕೊಂಡಿದ್ದಂತ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ ತಮ್ಮ ಚೊಚ್ಚಲ ಆವೃತ್ತಿಯಲ್ಲೇ GTಯನ್ನ ಚಾಂಪಿಯನ್ ಮಾಡಿದ್ರು. 2023ರಲ್ಲೂ ಕೂಡ ಗುಜರಾತ್ ಟೈಟನ್ಸ್ ತಂಡವನ್ನ ಫೈನಲ್ಗೆ ಕೊಂಡೊಯ್ದಿದ್ರು. ಇದನ್ನೇ ಟಾರ್ಗೆಟ್ ಮಾಡಿದಂತ ಮುಂಬೈ ಮಾಲೀಕರು ಪಾಂಡ್ಯ ಜೊತೆ ಡೀಲ್ ಕುದುರಿಸಿ ಮುಂಬೈಗೆ ಕರೆತಂದು 2024ರ IPL ವೇಳೆಗೆ ನಾಯಕನಾಗಿ ಪಟ್ಟಾಭಿಷೇಕ ಮಾಡಿಯೇ ಬಿಟ್ಟಿದ್ರು. ಆ ಟೈಮಲ್ಲಿ ರೋಹಿತ್ ಶರ್ಮಾ ಭಾರತ ಏಕದಿನ ಮತ್ತು T20 ತಂಡಗಳಿಗೆ ಕ್ಯಾಪ್ಟನ್ ಆಗಿದ್ರೆ ಹಾರ್ದಿಕ್ ಪಾಂಡ್ಯ ಉಪನಾಯಕನಾಗಿದ್ರು. ಸೊ ಅಲ್ಲಿಗೆ ರೋಹಿತ್ ನಿವೃತ್ತಿ ಬಳಿಕ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರೇ ಭವಿಷ್ಯದಲ್ಲಿ ಭಾರತ ತಂಡದ ವೈಟ್ ಬಾಲ್ ತಂಡದ ಕ್ಯಾಪ್ಟನ್ ಎನ್ನುವಂತ ದಾರಿಯಲ್ಲಿತ್ತು. ಆದ್ರೆ ರೋಹಿತ್ರನ್ನ ಒಪ್ಪಿಸದೆ ಮುಂಬೈ ತಂಡದ ಕ್ಯಾಪ್ಟನ್ಸಿಯಿಂದ ಇಳಿಸಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮೈದಾನದಲ್ಲೇ ಕಿಡಿಕಾರಿದ್ರು. MI ತಂಡ ಕೂಡ ರೋಹಿತ್ ಮತ್ತು ಹಾರ್ದಿಕ್ ಬಣಗಳಾಗಿ ಒಡೆದು ಹೋಗಿತ್ತು. ಈ ವೇಳೆ ಪಾಂಡ್ಯ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಹಾಗೋ ಈಗೋ IPL ಮುಗಿಸಿದ್ದಾಯ್ತು. ಅಂಡ್ ನೆಕ್ಸ್ಟ್ IPL ಮುಗಿದ ಬೆನ್ನಲ್ಲೇ 2024ರ T20 ವಿಶ್ವಕಪ್ ಟೀಮ್ ಅನೌನ್ಸ್ ಆಗಿತ್ತು. ಇಲ್ಲಿ ಮತ್ತೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರೆ ಉಪನಾಯಕನಾಗಿ ಹಾರ್ದಿಕ್ ಪಾಂಡ್ಯ ಸೆಲೆಕ್ಟ್ ಆಗಿದ್ರು. IPL ನಲ್ಲಿ ಆದ ಅವಮಾನದಿಂದಲೋ ಏನೋ T20 ವಿಶ್ವಕಪ್ ನಲ್ಲಿ ಸಿಡಿದೆದ್ದಂತ ರೋಹಿತ್ ಶರ್ಮಾ 8 ಇನ್ನಿಂಗ್ಸ್ಗಳಲ್ಲಿ 257 ರನ್ಗಳನ್ನ ಕಲೆ ಹಾಕಿದ್ರು. ಇಡೀ ಟೂರ್ನಿಯಲ್ಲಿ 2ನೇ ಅತಿ ದೊಡ್ಡ ಸ್ಕೋರರ್ ಆಗಿದ್ರು. ಇತ್ತ ಹಾರ್ದಿಕ್ ಪಾಂಡ್ಯ ಕೂಡ 144 ರನ್ ಗಳಿಸೋದ್ರೊಂದಿಗೆ 11 ವಿಕೆಟ್ಗಳನ್ನು ಕೂಡ ಬೇಟೆಯಾಡಿದ್ರು. ಅದರಲ್ಲೂ ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಮ್ಯಾಚ್ ಅಲ್ಲಂತೂ 3 ಓವರ್ಗಳನ್ನ ಬೌಲ್ ಮಾಡಿ ಕೇವಲ 20 ರನ್ ಅಷ್ಟೇ ನೀಡಿದ್ರು. ಅಷ್ಟೇ ಅಲ್ಲ, ಮಿಲ್ಲರ್, ಕ್ಲಾಸೆನ್ ಹಾಗೆ ರಬಾಡ್ ಅಂದ್ರೆ 3 ವಿಕೆಟ್ಗಳನ್ನ ತೆಗೆದು ಮ್ಯಾಚ್ ಗೆಲ್ಲಿಸಿಕೊಟ್ಟಿದ್ರು. ಭಾರತ ಚಾಂಪಿಯನ್ ಕೂಡ ಆಗಿತ್ತು. ಈ ವೇಳೆ ರೋಹಿತ್ ಹಾಗೆ ಪಾಂಡ್ಯ ಮೈದಾನದಲ್ಲಿ ಒಬ್ಬರನ್ನ ಒಬ್ರು ತಬ್ಬಿ ಸಂಭ್ರಮಿಸಿದ್ರು. ಎಲ್ಲವನ್ನೂ ಮರೆತು ಒಂದಾಗಿದ್ರು. ಕಪ್ ಗೆದ್ದ ರೋಹಿತ್ ಶರ್ಮಾ T20ಗೆ ನಿವೃತ್ತಿಯನ್ನ ಹೇಳಿದ್ರೆ ಪಾಂಡ್ಯ ಅವರೇ ನೆಕ್ಸ್ಟ್ ಕಪ್ತಾನ ಅನ್ನುವಂತ ಟಾಕ್ ಶುರುವಾಗಿತ್ತು. ಬಟ್ ಕಹಾನಿ ಮೇ ಟ್ವಿಸ್ಟ್ ಅಂತಾರಲ್ಲ ಹಾಗೆ ರೇಸ್ನಲ್ಲೇ ಇಲ್ಲದಂತ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ನೇಮಕವಾದ್ರು. ಮುಂಬೈ ಇಂಡಿಯನ್ಸ್ ನಲ್ಲಿ ಹಾರ್ದಿಕ್ ಕೈ ಕೆಳಗೆ ಸೂರ್ಯ ಆಡಿದ್ರೆ ಅದೇ ಸೂರ್ಯನ ಕೈ ಕೆಳಗೆ ಪಾಂಡ್ಯ T20 ಪಂದ್ಯಗಳನ್ನ ಆಡಬೇಕಾಗಿದೆ. ಅದರ ಜೊತೆಗೆ ಉಪನಾಯಕನ ಸ್ಥಾನವನ್ನು ಕೂಡ BCCI ಕಿತ್ಕೊಂಡಿದೆ. ಹಾರ್ದಿಕ್ ಪಾಂಡ್ಯ ಕ್ರಿಕೆಟ್ ನಲ್ಲಿ ಎಷ್ಟೇ ಬೆಳೆದ್ರು ಕೂಡ ಅವರ ವೈಯಕ್ತಿಕ ಇಮೇಜ್ ಮಾತ್ರ ಸಾಕಷ್ಟು ವಿಚಾರಗಳಿಂದ ಡ್ಯಾಮೇಜ್ ಆಗಿದೆ. ಅದರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವ ಒಂದ್ ಕಡೆಯಾದ್ರೆ ಪರ್ಸನಲ್ ಲೈಫ್ ನಲ್ಲಿನ ಕೆಲ ಏರುಪೇರುಗಳು, ಪತ್ನಿ ಜೊತೆಗಿನ ಡಿವೋರ್ಸ್ ಪಾಂಡ್ಯರನ್ನ ನೆಗೆಟಿವ್ ಶೇಡ್ ನಲ್ಲಿ ಪೋರ್ಟ್ರೇ ಮಾಡಿದೆ. ಈ ಎಲ್ಲಾ ಕಾರಣಗಳಿಂದಲೇ ಗೌತಮ್ ಗಂಭೀರ್ ಗರಡಿಯಲ್ಲಿ ಪಾಂಡ್ಯ ಬರೀ ಆಟಗಾರನಷ್ಟೇ ಮುಂದುವರಿಬೇಕಾಗಿದೆ. ಪ್ರಸ್ತುತ ಏಷ್ಯಾ ಕಪ್ ಟೂರ್ನಿಗೆ ಅನೌನ್ಸ್ ಆಗಿರುವಂತಹ ಟೀಮ್ ನಲ್ಲೂ ಕೂಡ ಪಾಂಡ್ಯಗೆ ವೈಸ್ ಕ್ಯಾಪ್ಟನ್ಸಿ ಕೂಡ ಸಿಕ್ಕಿಲ್ಲ. ಸೂರ್ಯಕುಮಾರ್ ಯಾದವ್ ನಾಯಕನಾಗಿದ್ರೆ ಶುಭ್ಮನ್ ಗಿಲ್ ಉಪನಾಯಕ ಆಗಿದ್ದಾರೆ. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಹಾರ್ದಿಕ್ ಪಾಂಡ್ಯ ಭಾರತ ತಂಡದಲ್ಲಿ ಇನ್ನು ಮುಂದೆ ಸಾಮಾನ್ಯ ಆಟಗಾರನಾಗಿಯೇ ಕರಿಯರ್ ಮುಗಿಸಬೇಕಾಗುತ್ತೆ. ಬಟ್ ಪಾಂಡ್ಯನಲ್ಲಿ ಕ್ಯಾಪ್ಟನ್ಸಿ ಕ್ವಾಲಿಟಿ ಇದೆ ಅನ್ನೋದನ್ನ ಮಾತ್ರ ಒಪ್ಪಿಕೊಳ್ಳಲೇಬೇಕು.
ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.